ಬನ್ನಿ, ಇಲ್ಲೊಂದು ಹೋಟ್ಲು ಕೂಡ ಇದೆ. ಇಲ್ಲಿ ಹೋಟ್ಲಲ್ಲಿ ಮಾತಾಡ್ಸೋಣ. ಸರ್ ಫೋಟೋನು ಕೂಡ ಇದೆ. ಸರ್ ನೋಡಿ, ಮಂಡ್ಯದಲ್ಲಿ ಲೋಕಸಭೆ ಚುನಾವಣೆ ಹೆಂಗೆ ರಂಗೇರ್ತಾ ಇದೆ. ಕುಮಾರಣ್ಣ ಇದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ ಚಂದ್ರ ಅವರು ಇದ್ದಾರೆ ಕಾಂಗ್ರೆಸ್. ನೋಡೋಣ, ಒಂದೇ ಮಾತು, ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಕಿಚರ್ ಯಾರಾಗಲಿ ಎಲ್ಲ ಅಣ್ಣ ತಂದಿದ್ರು. ನಮಗೆ ಕೆಲಸ ಬೇಕು, ಜೀವನ ಮಾಡೋಕ್ಕೆ ಸೌಲಭ್ಯ ಬೇಕು, ಅಷ್ಟೇ ನಾವು ಕೇಳೋದು. BJP ಬರಲಿ, ಕಾಂಗ್ರೆಸ್ ಬರಲಿ, ದಳ ಬರಲಿ, JDS ನಮ್ಗೆ ಯಾರ್ದು ಏನಿಲ್ಲ. ಯಾವ ಪಕ್ಷ ಬಂದರೆ ಕೆಲಸ ಮಾಡುತ್ತೆ ಈ ಥರ? ಯಾರು ಬಂದರೂ ಮಾಡಲೇಬೇಕು. ಇವಾಗ ಈ ಪರಿಸ್ಥಿತಿ ಇರೋದು ನಿಮಗೂ ಗೊತ್ತು. ಈಗ ಹೆಂಗೆ ನಡೀತಾ ಇದೆ, ಏನಾಗ್ತಾಯಿದೆ ನಿಮಗೂ ಗೊತ್ತು. ಹೆಂಗೆ ನಡೀತಾಯಿದೆ ಕೆಲಸ, ಎಷ್ಟು ಜನಗಿಲ್ಲ, ಏನೇನು ಆಗ್ತಾಯಿದೆ, ಏನು ತೊಂದರೆ ಆಗ್ತಾಯಿದೆ, ಅದು ಹೇಳೋ ಬಗ್ಗೆನೇ ಇಲ್ಲ. ನಾವು ಈ ಥರ ಇದೆ ಅಂತ ಹೇಳೋಂಗಿಲ್ಲ. ನಿಮಗೂ ಚೆನ್ನಾಗಿ ಗೊತ್ತು ಏನೇನು ನಡೀತಾಯಿದೆ ಅಂತ. ಸರ್ಕಾರ ಬಂದರೆ ಇವಾಗ ಓದಿದಾರಲ್ಲ ಹುಡುಗ, ಎಜುಕೇಟೆಡ್ಡು, ಅವ್ರಿಗೆ ಡ್ಯೂಟಿ ಸಿಗಬೇಕು, ನಂಬದವ್ರು ಕೆಲಸ ಸಿಗಬೇಕು. ನಾವೇನಾದ್ರು ತೊಗೊಂಡೋದ್ರೆ ಇದ್ಮೇಲೆ GST ಹೆಂಗೆ ದುಡಿಯೋದು, ನಾವು ಏನು ತಿನ್ನೋದು ನಾವು? ಮಂಡ್ಯದಲ್ಲಿ ಯಾರು ಹೊಡಿತಾರೆ? ಕುಮಾರಣ್ಣ ಅವರ, ಚಂದ್ರ ಅವರು? ಇವಾಗ ಕುಮಾರಣ್ಣನ ಚಾನ್ಸ್ ಇದೆ. ಯಾಕೆ ಹಾಕಿದ್ದೆ ಅಂತಾರೆ, ಬರೋ ಚೆನ್ನಾಗಿ ಬರಬೇಕಾಗಿತ್ತು ಅವರು. ವಾರ ಮುಂದಿನ 5 ವರ್ಷ ಹಿಂದೆನೇ. ಇವಾಗ ಭಾಳ ಪ್ರಯತ್ನ ಪಡ್ತಾವ್ರು ಅವರು. ಕಾಂಗ್ರೆಸ್ ಬರುತ್ತೆ, ಇಡೀ ನ್ಯಾಷನಲ್ಲೇ ಬರುತ್ತೆ ಕಾಂಗ್ರೆಸ್ಸು. ಹೌದಾ? ಹೆಂಗೆ ಅಂದರೆ ಆ ಥರ ಇದೆ ರಾಹುಲ್ ಗಾಂಧಿದು ಹಂಗಿದೆ. ಮೋದಿ ಅಲ್ಲೇ ಇಲ್ಲ ಹಂಗಾರೆ? ಮೋದಿನೂ ಬರ್ಬೋದು, ಹೇಳೋಕ್ಕಾಗ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಆದಿಲ್ ಪಾಷಾ ಅವರೇ, ಯಾರನ್ನು ಗೆಲ್ಲಿಸ್ತೀರಾ ಈ ಸಲ ಮಂಡ್ಯದಲ್ಲಿ? ಮಂಡ್ಯ ಬರ್ತದೆ ಕಾಂಗ್ರೆಸ್, ಸ್ಟಾರ್ ಚೇಂಜ್. ಹೌದಾ? ಪಕ್ಕ ಸ್ಟಾರ್ ಚೇಂಜ್ ಆಗ್ತದೆ ಅಂತ ಈ ಥರ? ಚೇಂಜ್ ಏನಿಲ್ಲ, ಮಾಮೂಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಆ ಕಡೆನೂ ಕುಮಾರಣ್ಣ ಇದ್ದಾರೆ, ಮಾಜಿ ಮುಖ್ಯಮಂತ್ರಿ. ಇವರು ಹಾಲಿ MLA ಆಗಿದ್ದಾರಲ್ಲ, ಮತ್ತೆ ಯಾಕೆ ಅವ್ರಿಗೆ ಗೆಲ್ಸಲ್ಲ ಅಂತೀರಾ? ಸ್ಟಾರ್ ಚಂದ್ರು ಬರ್ತಾರೆ ಪಕ್ಕ. ಮಂಡ್ಯ ಎಲೆಕ್ಷನ್ ಕಾವು ಎಲ್ಲ ಕಡೆ ನಡೀತಾ ಇದೆ. ಮೊದಲನೇದಾಗಿ ಕುಮಾರಣ್ಣವ್ರು ನಿಂತಿದ್ದಾರೆ, ಏನಂತಾರೆ ಈ ಸಲ? ಕುಮಾರಣ್ಣವರು ನಿಂತಿರೋದೊಂದು ನಮ್ಮ ಪುಣ್ಯ. ಯಾಕೆ ಪುಣ್ಯ? ಕಾರಣ ಏನಂತಂದರೆ BJP ಜೊತೆ ಹೊಂದಾಣಿಕೆ ಮಾಡ್ಕೊಂಡು ನಿಂತಿದ್ದಾರೆ. ಅದು ಇದ್ದದ್ದು ದೊಡ್ಡ ತನ ನಮಗೆ. ಅದ್ರ ಜೊತೆಗೆ 8,500 ಕೋಟಿ ರೂಪಾಯಿನ ಇವರು 14 ತಿಂಗಳು ಮುಖ್ಯಮಂತ್ರಿ ಆಗಿದ್ದಾಗ ತಗೊಂಬಂದು ನಮ್ಮ ಮಂಡ್ಯ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು. ಒಂದು ಎರಡನೇದು, 8,500 ಕೋಟಿ ರೂಪಾಯಿನ ಇವರು ರೈತ ಸಾಲ ಮನ್ನಾ ಮಾಡಿರ್ತಕ್ಕಂಥ ದೇವರು. ಆ ಭಗವಂತನ ನಾವು ದೇವರು ಅಂತಲೇ ನಾವು ಪೂಜಿಸ್ಬೇಕು. ಏಕೆಂದರೆ ನಾವು ರೈತರು, ನಾವು ಎಲ್ಲಿಂದ 1 ಲಕ್ಷ ಸಾಲ ತೀರಿಸೋದು ಸರ್? ಎಲ್ಲಿ ತಂದು ಕೊಡೋದು? ನಾವು ಇವತ್ತು ನೋಡಿ, ಇವ್ರು ಬಂದಮೇಲೆ ಮಳೆ ಇಲ್ಲ, ಬೆಳೆ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಅಷ್ಟು ನೋಡಿ, ಕುಡಿಯೋ ನೀರು ತೊಂದರೆ ಆಗಿದೆ. ನೀವೆಲ್ಲ ಕಡೆ ನೋಡ್ತಾ ಇರ್ತೀರಿ, ನಿಮ್ಮ ಮಾಧ್ಯಮದವರೇ ತೋರಿಸ್ತಾ ಇದ್ದೀರಿ. ಅವತ್ತು ಬರೀ ಸಿಟಿ ಒಳಗಡೆ ಆಯ್ತಿದ್ದು, ಇವತ್ತು ಗ್ರಾಮ ಮಟ್ಟದಲ್ಲಿ ಕುಡಿಯೋ ನೀರಿಲ್ಲ ಸರ್. ಇವ್ರು ಸರ್ಕಾರ ಬಂದರೆ ಇದೊಂದೇ ಗೋಳು ಇವ್ರದ್ದು. ಇವ್ರು ಯಾವಾಗ ನೋಡಿದ್ರು ಇದೊಂದು. ಇವ್ರು ನೋಡಿ, SM ಕೃಷ್ಣ ಸಾಹೇಬರಾಗಿದ್ದಾಗಲೂ ಇದೇ ರೀತಿಯಾಗಿ ಎಲ್ಲ ಅನುಭವಿಸಿದ್ದೀವಿ. ಅಕಸ್ಮಾತ್ ಕುಮಾರಣ್ಣವ್ರ ಬದಲು JDS BJP ಮೈತ್ರಿಯಲ್ಲಿ ಸುಮಲತಾ ಅವ್ರು ಕೊಟ್ಬಿಟ್ಟಿದ್ರೆ ಏನಾಗ್ತಾ ಇತ್ತು? ಈ ಸರಿ ಆಗ್ತಿಲ್ಲ ಸರ್. ಹೋದ ಸರಿ ಆಕಸ್ಮಿಕವಾಗಿ ಅವ್ರು ಗೆದ್ದಿದ್ರು. ಕಾರಣ ಏನಂತಂದರೆ, ಅವ್ರಿಗೆ ಗೆಲ್ಲಿಸ್ಬೇಕು ಅಂತ ಯಾರು ಗೆಲ್ಲಿಸ್ತಿಲ್ಲ. ಎಲ್ಲ ಪಾರ್ಟಿಯವ್ರು ಏನು ಮಾಡಿದ್ರು, ನಿಖಿಲ್ ಅಣ್ಣನ ಗೆಲ್ಲಿಸ್ಬೇಕಲ್ಲ ಅನ್ನೋ, ನಿಖಿಲ್ ಅವರ ಇವಾಗ ಅವ್ನು ಗೆಲ್ಲಿಸ್ಬೇಕಲ್ಲ, ಬೇಡ ಅವರು ಅಂತ ಉದ್ದೇಶದಿಂದ ಅವ್ರನ್ನ ಗೆಲ್ಲಿಸಿದ್ರು. ಸದ್ಯಕ್ಕೆ ಶ್ರೀರಂಗಪಟ್ಟಣದ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಮತದಾರ ಬಂಧುಗಳ ಮಾತುಗಳು ಇಷ್ಟಾಗಿತ್ತು. ಮುಂದಿನ ಊರಲ್ಲಿ ಹೋಗಿ ಮತ್ತಷ್ಟು ಜನರ ಜೊತೆ ಮಾತಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.